ಆತ್ಮವಿಚಾರ 65. ನಾನಿದ್ದೇನೆ ಎಂಬುದೇ ಪರಮ ಸತ್ಯಕ್ಕಿರುವ ಹೆಬ್ಬಾಗಿಲು, ಆದರೆ ಹೆಬ್ಬಾಗಿಲೇ ಪರಮವಲ್ಲ. ಸೆಲ್ಫ್ ಇನ್ಕ್ವೈರಿ 65. I am the subtle gateway to absolute, but the gateway itself is not absolute. बुद्धं शरणं गच्छामि, धर्मं शरणं गच्छामि, संघं शरणं गच्छामि. ಬೆನ್ನೆಲುಬು ಕುತ್ತಿಗೆ ನೇರವಾಗಿದ್ದು ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಎಲ್ಲವೂ ನಿಮ್ಮ ಗಮನಕ್ಕೆ ಒಳಪಡುವುದರಿಂದ ನೀವು ಎಲ್ಲದರ ಸಾಕ್ಷಿಯಾಗಿದ್ದೀರಿ ಎಂಬ ಅರಿವು ಸದಾ ಬೆಳಗುತ್ತಲಿರಲಿ. ಲೆಟ್ ದಿ ಸ್ಪೈನ್ ಅಂಡ್ ನೆಕ್ ಬಿ ಸ್ಟ್ರೈಟ್ ಅಂಡ್ ಕ್ಲೋಸ್ ಯುವರ್ ಐಸ್. ಲೆಟ್ ದಿ ಅವೇರ್ನೆಸ್ ದಟ್ ಯು ಆರ್ ದಿ ವಿಟ್ನೆಸ್ ಆಫ್ ಎವ್ರಿಥಿಂಗ್ shine ever bright as everything comes into your attention. ಉಸಿರನ್ನು ಗಮನಿಸಿ. ಉಸಿರಿನ ಚಲನೆಯನ್ನು ಗಮನಿಸುತ್ತಾ ನೀವು ಅದರಂತೆ ಚಲಿಸುವವರಲ್ಲ ಎಂಬ ಸತ್ಯವನ್ನು ಅನುಭವಿಸಿ, ಫೀಲ್ ಮಾಡಿ. ಅಬ್ಸರ್ವ್ ದಿ ಬ್ರೆತ್. ಅಬ್ಸರ್ವ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್ and feel the truth that you are not moving like breath. Experience the truth that I am not moving like the breath. I am still. Feel this truth. ಉಸಿರಿನಂತೆ ನಾನು ಚಲಿಸುವವನಲ್ಲ, ನಾನು ನಿಶ್ಚಲ. I am not moving like the breath. I am still. ನಾನು ನಿಶ್ಚಲ. I am still. ನಾನು ನಿಶ್ಚಲ. ಐ ಆಮ್ ಸ್ಟಿಲ್. ಈಗ ತೋರುವ ಭೌತಿಕ ದೇಹವನ್ನು ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹಕ್ಕೆ ಸಾಕ್ಷಿಯಾದ ನನಗೆ ದೇಹವು ತದ್ವಿರುದ್ಧವಾಗಿದ್ದು ಅನಿತ್ಯವಾಗಿದೆ, ಕ್ಷಣಿಕವಾಗಿದೆ, ಅನಾತ್ಮವಾಗಿದೆ. ದೇಹವನ್ನು ಗಮನಿಸುವ ನಾನು ನಿತ್ಯನಿದ್ದೇನೆ, ಶಾಶ್ವತನಿದ್ದೇನೆ, ಆತ್ಮಸ್ವರೂಪನಿದ್ದೇನೆ. Now, observe the physical body that appears from top to bottom, from bottom to top, top to bottom, bottom to top. The body that I am witnessing is opposite to me as it is impermanent, momentary, and not self, anatma. However, being the observer of the body, I am permanent, eternal,
and Atma. ತೋರುವ ದೇಹ ಅನಿತ್ಯ, ನಾನು ನಿತ್ಯ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. The body is impermanent. I am eternal. I am beyond the impermanent body. Feel that I am beyond the body. 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 ತೋರುವ ದೇಹ ಕ್ಷಣಿಕ, ನಾನು ಶಾಶ್ವತ. ನಶ್ವರವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ಬಾಡಿ ಈಸ್ ಟ್ರಾನ್ಸಿಯೆಂಟ್. I am everlasting. I am beyond the transient body. Feel deeply that I am beyond the body. 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 ದೇಹ ಅನಾತ್ಮ, ನಾನು ಆತ್ಮಸ್ವರೂಪ. ದೇಹವನ್ನು ಬೆಳಗುವ ನಾನು ಅನಿತ್ಯವಾದ ದೇಹವನ್ನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ದಿ ವಿಸಿಬಲ್ ಬಾಡಿ ಈಸ್ ನಾಟ್ ಆತ್ಮ. It is Anatma. I am Atma. Being the illuminator of the body, I am beyond the body. I am beyond the body. I am beyond the body. Intensely feel that I am beyond the body. I am beyond the body. I am beyond the body. ತೋರುವ ದೇಹ ಅನಿತ್ಯ. ದಿ ವಿಸಿಬಲ್ ಬಾಡಿ ಈಸ್ ಇಂಪರ್ಮನೆಂಟ್. ತೋರುವ ದೇಹ ಕ್ಷಣಿಕ. ದಿ ವಿಸಿಬಲ್ ಬಾಡಿ ಈಸ್ ಟ್ರಾನ್ಸಿಯೆಂಟ್. ತೋರುವ ದೇಹ ಅನಾತ್ಮ. The visible body is not Atma. ತೋರುವ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ. ಅನಿತ್ಯವಾದ ದೇಹವನ್ನು ನಾನು ಮೀರಿ ಇದ್ದೇನೆ, ಮೀರಿ ಇದ್ದೇನೆ, ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಫೀಲ್ ದಟ್ ಐ ಆಮ್ ಬಿಯಾಂಡ್ ದಿ ವಿಸಿಬಲ್ ಬಾಡಿ. ಈಗ ಮನಸ್ಸಿನ ಪ್ರತಿಯೊಂದು ಅಡಕಗಳಿಗೆ ಜೋಡಿಸಿಕೊಂಡು ದೇಹದ ಮೇಲೆ ತೋರಿಬರುವ ಸಂವೇದನೆಗಳನ್ನು ರಾಗದ್ವೇಷರಹಿತರಾಗಿ ತಟಸ್ಥ ಭಾವದಿಂದ, ನಿರ್ಲಿಪ್ತ ಭಾವದಿಂದ ಜಾಗೃತರಾಗಿದ್ದು ಸುಮ್ಮನೆ ಗಮನಿಸಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ,
ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ದೇಹದ ಮೇಲೆ ತೋರಿಬರುವ ಸಂವೇದನೆಯೂ ನಾನಲ್ಲ, ನನ್ನದಲ್ಲ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಇವೆಲ್ಲವನ್ನೂ ನಾನು ಮೀರಿ ಇದ್ದೇನೆ. ಅನಿತ್ಯವಾದ ಸಂವೇದನೆಗಳನ್ನು ಮತ್ತು ತನ್ಮೂಲಕ ಮನದ ಎಲ್ಲ ಅಡಕಗಳನ್ನು ನಾನು ಮೀರಿ ಇದ್ದೇನೆ ಎಂಬುದನ್ನು ಫೀಲ್ ಮಾಡಿ. ಮೀರಿ ಇದ್ದೇನೆ, ಮೀರಿ ಇದ್ದೇನೆ. Now observe the sensations that are connected to the negativities of the mind from top to bottom and bottom to top. From top to bottom, bottom to top, top to bottom, bottom to top. Observe the impermanent sensations silently, without raga and dvesha, and with a neutral and a detached feeling. Scan the body and the sensations and understand the sensations appearing on the body are not me, are not mine. I am beyond the sensations. I am beyond the sensations. I am beyond the sensations, and thereby I am beyond the mind and its every content. I am beyond the sensations, and I am beyond the mind and its every content. I am beyond the sensations, and I am beyond the mind and its every content. ದೇಹವನ್ನು ಮತ್ತು ದೇಹದ ಮೇಲೆ ಮನದ ವಿಕಾರಗಳು ಚಿಮ್ಮಿಸುವ ಸಂವೇದನೆಗಳನ್ನು ಮೀರಿ ಇದ್ದೇನೆ ಎಂಬ ಸತ್ಯದ ಅನುಭವದಲ್ಲಿ ನಿಂತು ಸದ್ಗುರು ರಮಣರು ಬೋಧಿಸಿದ ಆತ್ಮವಿಚಾರವನ್ನು ಅನುಭವ ಮಟ್ಟದಲ್ಲಿ ಅರಿಯುತ್ತಾ ಸಾಧನೆಯನ್ನು ಮುಂದುವರಿಸಿ. Continue your practice on the basis of this truth by constantly feeling that you are beyond the body and the sensations that arise on the body due to the negativities of the mind, and follow the instructions bestowed on you by Sadguru Ramana Maharshi and realize the self that you are at the experiential level. ತೋರುವ ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ ಎಂಬುವ ಅನುಭವ ಸಾಧನೆಯಾದ್ಯಂತ ಬೆಳಗುತ್ತಲಿರಲಿ. Throughout the practice, henceforth, feel that I am beyond the body and beyond the mind. ನಾನು ದೇಹ ಮತ್ತು ಮನಸ್ಸನ್ನು ಮೀರಿ ಇದ್ದೇನೆ. I am beyond the body and the mind. ದೇಹ ಮತ್ತು ಮನಸ್ಸನ್ನು ನಾನು ಮೀರಿ ಇದ್ದೇನೆ. I am beyond the body and the mind. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಮೀರಿ ಇದ್ದೇನೆ. I am beyond. ಅಂತರ್ಯಶ್ಚ ಬಹಿರ್ವಿಭೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಮತ
अज्ञानमुन्मूलयन् पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरुवे शोकस्य हन्त्रे नमः शोकस्य हन्त्रे नमः शोकस्य हन्त्रे नमः ॐ शान्ति शान्ति शान्तिः ನಾನಿರುವೆನು ಎಂಬ ಆತ್ಮೀಯ ಭಾವನೆಯ ಮಹತ್ವ ಇರುವುದೇ ಅದರ ಸೂಕ್ಷ್ಮತೆಯಲ್ಲಿ. ಪರಮಾಸ್ತಿತ್ವದ ಮೇಲ್ಮೈ ಮೇಲೆ ಹುಟ್ಟಿದ ಮೊಟ್ಟ ಮೊದಲಿನ ತರಂಗವೇ ಇದು. ವೈಯಕ್ತಿಕತೆ ಅಥವಾ ಗುರುತಿಸಿಕೊಳ್ಳುವ ಸ್ವಭಾವ ಹುಟ್ಟುವ ಮೊತ್ತ ಮೊದಲಿನ ಭಾವವೇ ಈ ನಾನಿರುವೆನು ಎಂಬ ತಿಳಿವು. ಇದು ಯಾವುದೇ ಆಲೋಚನೆಗಳಿಂದ ಅಥವಾ ರೂಪಗಳಿಂದ ಮಲಿನವಾಗದೆ ಪ್ರಕಟವಾದ ಮೂಲಭೂತ ಅರಿವು, ಅತ್ಯಂತ ಮಹತ್ವದ ಮೂಲಭೂತ ವಸ್ತು. ನಾನಿರುವೆನು ಎಂಬ ಭಾವನೆ ಈ ಪರಮಸತ್ಯಕ್ಕೆ ಅತ್ಯಂತ ಹತ್ತಿರ ಇರುವಂಥದ್ದಾದರೂ ಇದೇ ಅಂತಿಮ ಸತ್ಯವಲ್ಲ. ಕನ್ನಡಿಯಲ್ಲಿ ನಿಮ್ಮ ಮುಖ ಪ್ರತಿಬಿಂಬಿಸಲ್ಪಟ್ಟಿರುವಂತೆ ಮೂಲವನ್ನು ತೋರಿಸುತ್ತದೆ, ಆದರೆ ತಾನೇ ಮೂಲವಲ್ಲ. ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಐ ಆಮ್ lies in its subtlety. It is the first ripple on the still surface of the Absolute, the first sense of being before any individuality or identity arises. It is the most primary appearance, not yet tainted by thought or form. Though it is closer than anything else to the real, it is still not the final truth. Like a reflection of your face in the mirror, it shows something of the original, but it is not the source itself. ನಾನು ಇದ್ದೇನೆ ಎಂಬ ಭಾವನೆಯಲ್ಲಿ ನಾನು ಮತ್ತು ಇದ್ದೇನೆ ಎಂಬ ದ್ವೈತ ಇದ್ದಂತೆ ತೋರಿದರೂ ಅದು ಮನದೊಳಗಿನ ಸುಡುವ ಅಡಕಗಳನ್ನು ತಣಿಸಿ ಮನಸ್ಸನ್ನು ಪುನೀತಗೊಳಿಸುವ ಶುದ್ಧಾಕಾರವಾಗಿದೆ. ನಾನು ಇದ್ದೇನೆ ಎಂಬ ಭಾವನೆಗೆ ನಾನು ಮನುಷ್ಯನಾಗಿದ್ದೇನೆ, ನಾನು ಸಂತೋಷವಾಗಿದ್ದೇನೆ ಮೊದಲಾಗಿ ಏನನ್ನೂ ಆರೋಪಿಸದಂತೆ ಎಚ್ಚರ ವಹಿಸಿಬಿಟ್ಟರೆ ಅದು ತನ್ನ ಮೇಲೆ ತಾನೇ ಆರೋಪಿಸಿಕೊಂಡ ಎಲ್ಲ ಭ್ರಮೆಗಳನ್ನು ಸುಟ್ಟು ಹಾಕಿಬಿಡುತ್ತದೆ. ನಾನಿದ್ದೇನೆ ಎಂಬ ಈ ಆತ್ಮೀಯ ಭಾವನೆಯಲ್ಲಿ ನೀವು ಅಡ್ಡದಾರಿ ಹಿಡಿಯದೆ ವಿಲೀನವಾಗಿ ಬಿಟ್ಟರೆ ಅದು ತನ್ನನ್ನೂ ಮೀರಿ ಇರುವ ಪರಮಸತ್ಯವನ್ನು ನಿಮಗೆ ತೋರಿಸಿಕೊಡುತ್ತದೆ. ಆಲ್ದೋ ದಿ ಐ ಆಮ್ ಎಕ್ಸಿಸ್ಟ್ಸ್ ಇನ್ ಡ್ಯುಯಾಲಿಟಿ, as it presumes an I and a being, it serves as the purifying flame for the mind. Meditation on the I am, without adding anything to it, like I am a man or I am happy, allows it to burn away its own illusions. When you merge with the sense of I am and remain without deviation, it begins to reveal what lies beyond. Attention gradually gets refined into stillness and the beingness becomes transparent. ಅರಿವಿಗೂ ಮತ್ತು ಮೌನಕ್ಕೂ ಮಧ್ಯೆ ಸೌಮ್ಯವಾದ ಕೋಮಲವಾದ ಸಮತೆಯನ್ನು ಉತ್ಕಟವಾದ ಶ್ರದ್ಧೆ ಮತ್ತು ಅವಿರತ ಸಾಧನೆಯಿಂದ ಸಾಧಿಸುವುದು ಸಾಧ್ಯವಾಗುತ್ತದೆ. ಆಗ ನಾನಿದ್ದೇನೆ ಎಂಬ ಭಾವನೆ ಮನಸ್ಸಿನ ಎಲ್ಲ ಚಲನೆಗಳನ್ನು ಜೋಡಿಸಿ ಅಂತರ್ಮೌನದೊಳಗೆ ಸ್ಥಿರಗೊಳಿಸುವ ಸೂತ್ರವಾಗುತ್ತದೆ. ಇದರಿಂದ
ಮನದೊಳಗೆ ಯಾವುದೇ ಆಲೋಚನೆಗಳು, ಭಾವನೆಗಳು, ಸಂವೇದನೆಗಳು ಏಳಲಿ, ಮನಸ್ಸು ಯಾವುದೇ ಕರ್ಮಗಳನ್ನು ಎಸಗಲಿ, ಎಲ್ಲದಕ್ಕೂ ಅಡಿಗಲ್ಲಾದ ಇರುವಿಕೆ, ಅಸ್ತಿತ್ವ, ಚಲಿಸುವ ಮೋಡಗಳ ಹಿನ್ನೆಲೆಯಲ್ಲಿ ಆಕಾಶ ಇರುವಂತೆ ಯಾವುದರಿಂದಲೂ ಸ್ಪರ್ಶಿಸಲ್ಪಡದೆ ಸ್ಥಿರವಾಗಿರುತ್ತದೆ. With continuous effort and sincere longing, you learn to maintain gentle balance between awareness and silence. This sense, I am, becomes like a thread connecting all movements of the mind to an inner silence. No matter what arises in the mind, thoughts, actions, and sensations, this base presence remains untouched and steady like the sky behind moving clouds. ನಾನು ಇದ್ದೇನೆ ಎಂಬುದು ಪರಮ ಸತ್ಯಕ್ಕಿರುವ ಹೆಬ್ಬಾಗಿಲೇ ವಿನಾ ನೀವು ಹೋಗಿ ಸೇರಬೇಕಾಗಿರುವ ಅಂತಿಮ ತಾಣವಲ್ಲ. ಹೊಸ್ತಿಲಿನ ಈ ಕಡೆ ಇರುವ ಸೀಮಿತದಿಂದ ಅದರ ಆ ಕಡೆ ಇರುವ ಅಸೀಮಿತದೆಡೆಗೆ ನಿಮ್ಮನ್ನು ಸ್ಥಳಾಂತರಿಸಬಲ್ಲ ಹೊಸ್ತಿಲು ಇದು. ಹಾಗಾಗಿ ನಾನಿದ್ದೇನೆ ಎಂಬುದರ ಮೇಲೆ ನಿಮ್ಮ ಅಧಿಕಾರ, ಹಕ್ಕು, ಪ್ರಭುತ್ವವನ್ನು ಸಾಧಿಸಲು ಪ್ರಯತ್ನಿಸದೆ ನಯ, ವಿನಯ, ಶ್ರದ್ಧೆ, ಭಕ್ತಿಯಿಂದ ಅದರ ಮೇಲೆ ನಿಮ್ಮ ಎಲ್ಲಿಲ್ಲದ ಗಮನವನ್ನು ಕೊಡುತ್ತಾ ಹೋದಾಗ ಅದು ಕ್ರಮೇಣ ತನ್ನ ರೂಪವನ್ನೇ ಕಳೆದುಕೊಂಡು ನಾಮರೂಪವಿಲ್ಲದ ನಿಮ್ಮ ಸ್ವರೂಪವನ್ನು ತೋರಿಸುತ್ತದೆ. ನಾನಿದ್ದೇನೆ ಎಂಬ ಭಾವನೆ ಕರಗಿದಾಗ ಅಲ್ಲಿ ಉಳಿಯುವುದೇ ಪರಿಶುದ್ಧವಾದ, ಪರಿಪೂರ್ಣವಾದ ಅಸ್ತಿತ್ವ. ಇದು ಕಲ್ಪನೆಯಲ್ಲ, ಯಥಾರ್ಥತೆ. ದಿ ಐ ಆಮ್ ಈಸ್ ದಿ ಡೋರ್ವೇ, not the destination. It is like the threshold from the finite to the infinite. By giving total attention to the I am, without claiming ownership, it begins to lose its form, and that formlessness is the self, Atma. The I am dissolves, and what remains is pure being. Not an idea, but actuality. ನಾನಿದ್ದೇನೆ ಎಂಬ ಭಾವನೆಯಲ್ಲಿ ಎಷ್ಟು ಕಾಲವಿರಬೇಕು? ಇದೇ ನಿಮ್ಮ ಜನ್ಮಸಿದ್ಧ ಸ್ವಾಭಾವಿಕ ಸ್ವಭಾವ. ಹಾಗಾಗಿ ಸಾಧ್ಯವಾದಷ್ಟು ಸಮಯವೂ ಅದರಲ್ಲೇ ಇರಬೇಕು. ಗಂಭೀರವಾದ ಸಾಧಕರಿಗೆ ಇದೇ ಕೊನೆಯ ಮಿಥ್ಯಾಭಾವವಾಗಿದೆ. ಈ ಭಾವನೆಯನ್ನು ಬಲಾತ್ಕಾರವಾಗಿ ತ್ಯಜಿಸಲು ಪ್ರಯತ್ನಿಸದಿರಿ. ಹೀಗೆ ಮಾಡಿದರೆ ನೀವು ಕುಳಿತುಕೊಂಡಿರುವ ಕೊಂಬೆಯನ್ನೇ ಕತ್ತರಿಸಿದಂತಾಗುತ್ತದೆ. ಸೂರ್ಯನ ಕಿರಣದಲ್ಲಿ ಮಂಜುಹನಿ ತಾನೇ ತಾನಾಗಿ ಕರಗುವಂತೆ ಈ ಭಾವನೆಯು ಆತ್ಮನ ಬೆಳಕಿನಲ್ಲಿ ತಾನೇ ತಾನಾಗಿ ಕರಗಿ ಹೋಗಲಿ. How long should one remain with the I am? As long as it is possible, as it is innate in you. For most serious meditator, the sense of I am is the last illusion to go. Don't try to force its dissolution. It would be like trying to cut the branch you are sitting on. Let it fade in its own time, like the dewdrop disappearing at dawn. ಹಾಗಾಗಿ ತಾನೇ ತಾನಾಗಿ ನಾನಿದ್ದೇನೆ ಎಂಬ ಭಾವನೆ ಕರಗುವವರೆಗೂ ಅದಕ್ಕೆ ಶರಣಾಗಿ, ಗೊಣಗುತ್ತ ಅಲ್ಲ, ಅತ್ಯಂತ ಪ್ರೀತಿಯಿಂದ, ಗೌರವದಿಂದ. ಅದೇ ನಿಮ್ಮ ಮೌನ ಸಂಗಾತಿಯಾಗಿರಲಿ. ಇದರಿಂದ ನಿಮ್ಮಲ್ಲಿ ತಾನೇ ತಾನಾಗಿ
ಸೂಕ್ಷ್ಮ ಪರಿವರ್ತನೆ ಆರಂಭವಾಗುತ್ತದೆ. ಆಗ ನಾನಿದ್ದೇನೆ ಎಂಬ ಭಾವನೆ ಆಳವಾಗುತ್ತಾ ತನ್ನೆಲ್ಲ ಗಡಿಗಳನ್ನು ಕಳೆದುಕೊಳ್ಳುತ್ತಾ ಹೋದಾಗ ನಿಮ್ಮ ಅನಂತ ಸ್ವರೂಪದ ಕಂಪು, ನಿಮ್ಮ ಅಖಂಡತ್ವದ ಸುಗಂಧ, ನಿಮ್ಮ ಪರಿಶುದ್ಧತೆಯ ಪರಿಮಳ ನಿಮ್ಮ ನೇರ ಅನುಭವಕ್ಕೆ ಬರುತ್ತಾ ಹೋಗುತ್ತದೆ. ಈ ಮೌನಾತ್ಮದೊಡನೆ ಆತ್ಮೀಯವಾಗಿ ಸ್ಥಿರಗೊಳ್ಳುವುದೇ ಧ್ಯಾನ. Therefore, till the feeling of I am dissolves into the supreme truth on its own, stay with it, love it, respect it, and surrender to it. Let it become your silent companion. Through this abiding, a subtle transformation begins. The I am starts to lose its boundaries. The feeling deepens and the seeker begins to taste the perfume of the infinite. Meditation is nothing but intimacy with this silent being. ನಾನು ಇದ್ದೀನಿ ಎಂಬ ಭಾವವೇ ಎಲ್ಲ ಅನುಭವಗಳ ಗರ್ಭ. ಇದಿಲ್ಲದೆ ಜಗತ್ತಿಲ್ಲ, ಜ್ಞಾನವೂ ಇಲ್ಲ. ತೈಲ ಚಿತ್ರಕ್ಕೆ ಕ್ಯಾನ್ವಾಸ್ ಆಧಾರವಾಗಿದ್ದಂತೆ ಮನದ ಎಲ್ಲ ವಾಸನೆಗಳು ಪ್ರಕ್ಷೇಪಣೆಗೊಳ್ಳುವ ಇದು ಒಂದು ಅಗೋಚರ ಪರದೆ ಇದ್ದಂತೆ. ದೇಹ ಮನಗಳನ್ನು ಮೀರಿ ನಾನಿದ್ದೇನೆ ಎಂಬ ಅರಿವಿನಲ್ಲಿ ಸ್ಥಿರವಾದಾಗ ತನ್ನನ್ನು ಮೀರಿದುದನ್ನು ಇದು ಮೌನವಾಗಿ ತೋರಿಸುತ್ತದೆ. ದಿ ಐ ಆಮ್ ಈಸ್ ದಿ ವೂಮ್ ಆಫ್ ಆಲ್ ಎಕ್ಸ್ಪೀರಿಯನ್ಸ್. Without it, the world cannot appear, nor can any knowledge arise. It is the background canvas, the invisible screen on which all impressions of the mind are projected. When you remain in the I am, detached from the body and the mind, it reveals the beyond in silence. ನಾನಿದ್ದೀನಿ ಎಂಬ ಭಾವ ಕರಗಿದಾಗ ವಿಷಯ ವಿಷಯಿ ಎಂಬುದಿಲ್ಲ, ಗಮನಿಸುವವನು ಇರುವುದಿಲ್ಲ, ಗಮನಕ್ಕೆ ಒಳಪಡುವುದೂ ಇರುವುದಿಲ್ಲ. ಬೇರೆಯದಿದೆ ಎಂಬ ದ್ವೈತ ಭಾವವೇ ಬತ್ತಿ ಹೋಗುತ್ತದೆ. ಇದಾದಾಗ ಉಳಿಯುವುದೇ ಗುಣವಿಶೇಷಣಗಳಿಲ್ಲದ ದೇಶಕಾಲರಹಿತವಾದ ನಾಮರೂಪರಹಿತವಾದ ಪರಿಶುದ್ಧ ಸಾಕ್ಷಿ ಚೈತನ್ಯ. ಇದನ್ನು ಹಿಡಿಯುವುದು ಸಾಧ್ಯವಿಲ್ಲ, ವಿವರಿಸುವುದೂ ಸಾಧ್ಯವಿಲ್ಲ. When the I am disappears, there is no longer a subject or an object, no observer, nothing observed. The sense of duality evaporates. What remains is pure awareness without attributes, without name, timeless and formless. It cannot be grasped. It cannot be explained. ಬುದ್ಧಿಯ ಮೂಲಕ ಇದನ್ನು ಸಾಧಿಸಲಾಗದು. ಬುದ್ಧಿಯ ವಿವೇಕ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಸಾಧನೆಯನ್ನು ಸಿದ್ಧಗೊಳಿಸಿ ಫಲವತ್ತಾಗಿಸುತ್ತದೆ. ಆದರೆ ಜ್ಞಾನ ಅರಳುವುದು ಶರಣಾಗತಿಯಲ್ಲಿ ಮತ್ತು ಮೌನದಲ್ಲಿ. ಅನಂತದೆಡೆಗೆ ಸಾಗುವುದು ಸಾಧ್ಯವಾಗದ ಮನಸ್ಸು ಕರಗಲೇಬೇಕು. ಮನಸ್ಸು ಕರಗಿದಾಗ ಶಾಶ್ವತವಾದ ಸತ್ಯ ತಾನೇ ತಾನಾಗಿ ಅನಾವರಣಗೊಳ್ಳುತ್ತದೆ. This cannot be achieved merely by intellectual understanding. Understanding prepares the field. It makes the soil fertile. But the actual blossoming is in stillness, in surrender. The mind cannot walk into the infinite. It must dissolve. And in that dissolution, the eternal reveals itself.
ನಾನು ಇರುವೆನು ಎಂಬುದು ಈಗಾಗಲೇ ನಮ್ಮೆಲ್ಲರಲ್ಲಿ ಇರುವಂಥದ್ದೇ ಆದುದರಿಂದ ಇದೇ ನಮಗೆ ಇರುವ ಅತ್ಯಂತ ನೇರವಾದ ದಾರಿ. ಇದು ಸೃಷ್ಟಿಸಬೇಕಾದದ್ದಲ್ಲ, ಕಲ್ಪಿಸಬೇಕಾದದ್ದಲ್ಲ. ಇದು ಜೀವನದ ಪ್ರತಿ ಹಂತದಲ್ಲೂ, ಹಗಲಿರಲಿ ರಾತ್ರಿ ಇರಲಿ, ಆಲೋಚನೆಗಳಿರಲಿ ಸ್ವಪ್ನವಿರಲಿ, ಎಲ್ಲದರೊಳಗೂ ಹಾಸುಹೊಕ್ಕಾಗಿರುವಂಥದ್ದು. ಹಾಗಾಗಿ ಇದರಲ್ಲಿ ಸ್ಥಿರರಾಗಿ, ಇದರಲ್ಲೇ ವಿಶ್ರಮಿಸಿ. ಇದಕ್ಕಾಗಿ ಬೇರೆ ಎಲ್ಲದರಿಂದಲೂ ವಿಮುಖರಾಗಿ, ಇದರಲ್ಲಿ ಅಂತರ್ಮುಖರಾಗಿ ನಾನಿರುವೆನು ಎಂಬ ಆತ್ಮೀಯ ಭಾವದೊಳಗೆ ಧುಮುಕಿ. ಇದಕ್ಕೆ ಯಾವ ಅಭ್ಯಾಸವೂ ಬೇಕಿಲ್ಲ. ಸುಮ್ಮನೆ ನಾನಿರುವೆನು ಎಂಬ ಅರಿವಿನಲ್ಲಿರಿ ಅಷ್ಟೇ. ಸುಮ್ಮನೆ ನಾನಿರುವೆನು ಎಂಬ ಅರಿವಿನಲ್ಲಿರಿ. ಸುಮ್ಮನೆ ನಾನಿರುವೆನು ಎಂಬ ಅರಿವಿನಲ್ಲಿರಿ. ಸುಮ್ಮನೆ ನಾನಿರುವೆನು ಎಂಬ ಅರಿವಿನಲ್ಲಿರಿ. ದಿ ಐ ಆಮ್ is the most direct path because it is already present. It is not something to be created or imagined. It is the one which is constant through all your days and nights, thoughts and dreams. Rest in it, abide in it, and turn away from everything else and dive within into the ocean of I am. 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 No practices are required. Just be in it as you are. Just be in it as you are. Just be in it as you are. ನಾನಿರುವೆನು ಎಂಬ ಭಾವವೂ ಸಹ ಸ್ವಾಭಾವಿಕವಾಗಿಯೇ ಮಾಯವಾಗುವುದೇ ಅಂತಿಮ ಹೆಜ್ಜೆ. ನಿಮ್ಮ ಜನ್ಮ ಜನ್ಮಾಂತರಗಳ ಬವಣೆಯ ಕೊನೆ. ನೀವು ನಾನಾಗಿದ್ದೇನೆ ಎಂಬ ಭಾವನೆಯನ್ನು ಬಲಾತ್ಕಾರವಾಗಿ ತೆಗೆದುಹಾಕುವುದು ಸಾಧ್ಯವಾಗುವುದಿಲ್ಲ. ಅದು ತಾನಾಗಿಯೇ ಕರಗಬೇಕು. ಆಗ ಅಲ್ಲಿ ಉಳಿಯುವುದು ವ್ಯಕ್ತಿಗತವಾದುದಲ್ಲ, ಸೀಮಿತವಾದುದಲ್ಲ, ಬದಲಿಗೆ ಅದೇ ಪರಮಸತ್ಯವಾದುದು, ಪರಮ ಮಂಗಳಕರ ಮೌನ, ಪರಮ ಪಾವನ ಅಸ್ತಿತ್ವ, ಪರಮ ಪ್ರೀತಿಯ ಜ್ಯೋತಿ. ದಿ ಫೈನಲ್ ಸ್ಟೆಪ್ ಈಸ್ ವೆನ್ ಈವನ್ ದಿ ಐ ಆಮ್ ಡಿಸಪಿಯರ್ಸ್ ವಿಥೌಟ್ ಎಫರ್ಟ್. ಯು ಡು ನಾಟ್ ರಿಮೂವ್ ಇಟ್. It fades on its own. Then what remains is not personal, not limited. It is the real which cannot be spoken of, only lived as silence, love and light. ಆದುದರಿಂದ ನಾನಿರುವೆನು ಎಂಬ ಸರ್ವೋತ್ಕೃಷ್ಟ ಭಾವದೊಂದಿಗೆ ಸದಾ ಇರಿ. ಇದೇ ನಿಮ್ಮ ಸಾಧನೆಯ ಅಂತಿಮ ಉಪಕರಣವಾಗಲಿ, ಅಜ್ಞಾನದ ದಹನದ ಕೊನೆಯ ಜ್ವಾಲೆಯಾಗಲಿ, ಹಾಗೂ ಆತ್ಮಜ್ಯೋತಿಯ ಮೊತ್ತ ಮೊದಲಿನ ಪ್ರಭೆಯಾಗಲಿ. ನಾನಿದ್ದೇನೆ ಎಂಬುದು ಮಾಯವಾದಾಗ, ನಾನು ಜ್ಞಾನಿ ಎಂದು ಹೇಳಿಕೊಳ್ಳಲು ಅಲ್ಲಿ ಯಾರೂ ಇರುವುದಿಲ್ಲ. ಆಗ ಅಲ್ಲಿರುವುದು ಪರಿಪೂರ್ಣವೂ ಪರಿಶುದ್ಧವೂ ಆದ ಸಚ್ಚಿದಾನಂದ ಬ್ರಹ್ಮಸ್ವರೂಪವೊಂದೇ, ಪರಿಶುದ್ಧವಾದ ಪ್ರಜ್ಞೆಯೊಂದೇ. ಯಾವುದೇ ಉಪಾಧಿಗಳಿಲ್ಲದ ಇದನ್ನೇ ವೇದಾಂತದಲ್ಲಿ ಕೇವಲ ದರ್ಶನವೆಂದರು. ಇದನ್ನೇ ಬುದ್ಧ ಜ್ಞಾನಮತ್ತಾಯ ಪಠಿಸತಿ ಮತ್ತಾಯವೆಂದ. ಆದುದರಿಂದ ನಾನಿರುವೆನು ಎಂಬ ಭಾವನೆಯನ್ನು ಮೃದುವಾಗಿ ಹಿಡಿಯಿರಿ. ಕ್ರಮೇಣ ಕ್ರಮೇಣ ನಯವಾಗಿ ಅದನ್ನು ಕೈಬಿಟ್ಟು ಮೌನವಾಗಿ. Therefore, remain within the I am until it disappears. Let it be the last tool you carry,
Let it be the last fire that burns ignorance, and let it be the first effulgence that lights the path before the dawn of eternal truth. And when it is gone, there will be no one left to say, I am realized. There will be only that ever present, pure consciousness, eternal Sachidananda Brahma alone, and nothing to grasp and nothing to superimpose. In Vedanta, this is known as Kevala Darshana, which Buddha called Jnana Mattaya, Patisati Mattaya. So, gently hold on to the feeling of I am and gradually, tenderly let go of it and be silent. ನಾನಿರುವೆನು ಎಂಬ ಭಾವನೆಯನ್ನು ಮೃದುವಾಗಿ ಹಿಡಿಯಿರಿ, ಕ್ರಮೇಣ ನಯವಾಗಿ ಅದನ್ನು ಕೈಬಿಟ್ಟು ಮೌನವಾಗಿ. Gently hold on to the feeling of I am and gradually, tenderly let go of it and be silent. ನಾನಿರುವೆನು ಎಂಬ ಭಾವನೆಯನ್ನು ಮೃದುವಾಗಿ ಹಿಡಿಯಿರಿ, ಕ್ರಮೇಣ ನಯವಾಗಿ ಅದನ್ನು ಕೈಬಿಟ್ಟು ಮೌನವಾಗಿ. Gently hold on to the feeling of I am and gradually, tenderly let go of it and be silent. ನಾನಿದ್ದೇನೆ ಮೌನವಾಗಿ. I am, be silent. ನಾನಿದ್ದೇನೆ ಮೌನವಾಗಿ. I am, be silent. ನಾನಿದ್ದೇನೆ ಮೌನವಾಗಿ. I am, be silent. ನಾನಿದ್ದೇನೆ I am. ನಾನಿದ್ದೇನೆ I am. ನಾನಿದ್ದೇನೆ I am. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. Be happy, be peaceful, be blissful, be liberated, be liberated, be liberated. Om Shanti Shanti Shanti. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಃ ಸ್ಥಾವರಂ ಜಂಗಮಂ ಶುಭಮಸ್ತು ನಿತ್ಯಂ.
लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। ॐ शान्ति शान्ति शान्ति। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः।